ನ್ಯೂಸ್ಗೆ ಸ್ವಾಗತ. ಸಾರ್ವಜನಿಕರ ಸಮಸ್ಯೆಗಳಿಗೆ ಮಲ್ಲೇಶ್ ಬಾಬು ಅಗ್ನಿ ಪರೀಕ್ಷೆ. ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದರೆ ಹುಷಾರ್. ಚಿಂತಾಮಣಿ ತಾಲೂಕಿನ ಅಭಿವೃದ್ಧಿ ಪಥದಲ್ಲಿ ಇದೀಗ ಸಂಸದ ಎಂ. ಮಲ್ಲೇಶ್ ಬಾಬು ಅವರ ಖಡಕ್ ಎಚ್ಚರಿಕೆಯ ಸಿಡಿಲು ಬಡಿದಿದೆ. ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಜನರ ಸಂಕಷ್ಟಗಳಿಗೆ ಕಿವಿಯಾಗದ ಅಧಿಕಾರಿಗಳ ವಿರುದ್ಧ ಸಂಸದರು ಆಕ್ರೋಶದ ಕಿಡಿಕಾರಿದ್ದಾರೆ. ನಮ್ಮ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ಜನರು ನಮಗೆ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಈ ಜವಾಬ್ದಾರಿಯನ್ನು ನಾವು ಮರೆಯಬಾರದು. ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವುದೇ ನಮ್ಮ ಮೊದಲ ಆದ್ಯತೆಯಾಗಬೇಕು. ಆಮೆಗತಿಯಲ್ಲಿ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಕೂಡಲೇ ವೇಗ ನೀಡಿ. ಜನರ ಕಷ್ಟಗಳಿಗೆ ಸ್ಪಂದಿಸುವುದು ಆಡಳಿತದ ಕರ್ತವ್ಯ ಎಂದು ಸಂಸದ ಮಲ್ಲೇಶ್ ಬಾಬು ಅವರು ಅಧಿಕಾರಿಗಳಿಗೆ ಕಠಿಣ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕುಡಿಯುವ ನೀರಿನ ಅಭಾವ ಹಾಗೂ ರೈತರ ಜಮೀನುಗಳಲ್ಲಿನ ಪಂಪ್ಸೆಟ್ ವಿದ್ಯುತ್ ಸಂಪರ್ಕದ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಬೋರ್ವೆಲ್ಗಳ ನಿರ್ವಹಣೆಯಲ್ಲಿ ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯವನ್ನು ಸಂಸದರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕುಗಳ ಕೃಷಿ ವಲಯದ ಹಿತದೃಷ್ಟಿಯಿಂದ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಆದೇಶ ನೀಡಿದರು. ಈ ಮಹತ್ವದ ಸಭೆಯಲ್ಲಿ ಚಿಂತಾಮಣಿ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್, ಅಧಿಕಾರಿ ಆನಂದ್ ಸೇರಿದಂತೆ ವಿವಿಧ ಇಲಾಖೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಕೆಲಸದಲ್ಲಿ ವಿಳಂಬ ಮಾಡುವ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲ್ಲೇಶ್ ಬಾಬು ಅವರು ಎಚ್ಚರಿಸಿದ್ದಾರೆ. ಒಟ್ಟಾರೆಯಾಗಿ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸದಿದ್ದರೆ ಕಠಿಣ ಎದುರಿಸಬೇಕಾದೀತು ಎಂಬ ಸಂದೇಶವನ್ನು ಸಂಸದರು ರವಾನಿಸಿದ್ದಾರೆ. ಆಡಳಿತ ಯಂತ್ರದ ಬಣ್ಣ ಬದಲಾಗುತ್ತಾ ಅಥವಾ ಅಧಿಕಾರಿಗಳು ಮತ್ತೆ ಸುಮ್ಮನಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಇದು ಚಿಂತಾಮಣಿಯ ಕ್ಷಣಕ್ಷಣದ ಅಪ್ಡೇಟ್. ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಬಂದು ಹೋಗ ಇದಷ್ಟೇ, ಬೇರೆ ಏನಿಲ್ಲ. ನೋಡಿ ಅದು ಏನಾಗುತ್ತೆ ಅಂತ ಯಾಕೆ ಅದ್ರ ಮೇಲೆ ತಲೆ ಕೆಡಿಸ್ಕೊಂತಾರೆ. ಸರ್, ಸಿಎಂ ಬದಲಾವಣೆ ವಿಚಾರ ಈಗ ಚರ್ಚೆ ನಡೀತಾ ಇದೆ. ಸರ್, ಸಿಎಂ ಬದಲಾವಣೆ ವಿಚಾರ ಅದು ಕಾಂಗ್ರೆಸ್ ಪಾರ್ಟಿಗೆ ಸೇರಿದ್ದು. ನಾವು ಏನು ಕೇಳ್ತೀವಿ ಅಂದರೆ, ಒಬ್ಬ ಸಂಸದನಾಗಿ ನಾನು ಮತ್ತು NDA ಪಕ್ಷದ ಸಂಸದನಾಗಿ ದಯವಿಟ್ಟು ನೀವು ಏನು ಮಾಡ್ತೀರೋ ಬೇಗ ಮಾಡಿ. ಅಭಿವೃದ್ಧಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ರಾಜ್ಯಕ್ಕೆ, ಜನತೆ ನಿಮಗೆ ಒಂದು ಅವಕಾಶ ಕೊಟ್ಟಿದೆ. 136 ಸೀಟ್ ಕೊಟ್ಟು MLAಗಳು ಕೊಟ್ಟು ದಯವಿಟ್ಟು ಅಭಿವೃದ್ಧಿ ಕಡೆ ನೋಡಿ. ಗ್ಯಾರಂಟಿ ಅಂದ್ಕೊಂಡು ಹೋಗ್ತೀರ. ಗ್ಯಾರಂಟಿ ಒಂದು ಹಂತದಲ್ಲಿ ಏನು ಮಾಡಿದ್ದೀರೋ ಆಯಿತು, ಒಳ್ಳೇದಾಗಿದೆಯೋ ಅದು ಕೆಟ್ಟದ್ದಾಗಿದೆಯೋ ಅದು ಜನತೆಗೆ ಗೊತ್ತು. ಅಭಿವೃದ್ಧಿ ಅನ್ನೋದು ಸ್ವಲ್ಪ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೇಂಜ್ ಮಾಡೋದು ಬಿಡೋದು ಅದು ಕಾಂಗ್ರೆಸ್ ಪಾರ್ಟಿಗೆ ಸೇರೋದು, ನಮಗಲ್ಲ. ಬದಲಾವಣೆ ಆದರೆ ಸರ್ಕಾರ ಉಳಿಯೋದೇ ಕಷ್ಟ ಅಂತಿದ್ರಲ್ಲ ಸರ್, ಏನಾಗ್ತದೆ ಅದು ನಮ್ಗೆ ಗೊತ್ತಿಲ್ಲ. ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಿಟ್ಟಿರೋದು, ಅದು ನೋಡೋಣ ಏನಾಗುತ್ತೆ ಅಂತ. DK ಶಿವಕುಮಾರ್ ಸಿಎಂ ಆದರೆ ಆದಷ್ಟು ಬೇಗ ಚುನಾವಣೆ ಬರ್ತದೆ ಅಂತೇಳಿ ಅದು ಗೊತ್ತಿಲ್ಲ. ಜನತೆ ಏನು ಡಿಸೈಡ್ ಮಾಡಿದ್ದಾರೆ, ಏನು MLAಗಳು ಏನು ಡಿಸೈಡ್ ಮಾಡ್ತಾರೋ, ಕಾಂಗ್ರೆಸ್ MLAಗಳು ಅದು ಅವ್ರಿಗೆ ಬಿಟ್ಟಿರೋದು, ನಮಗಲ್ಲ. ಬಟ್ ಜನತೆ ಅವ್ರಿಗೆ 5 ವರ್ಷ ಕೆಲಸ ಮಾಡಿ ನಮ್ಮನ್ನು ಒಂದು ಒಳ್ಳೆಯ ವಾತಾವರಣದಲ್ಲಿ ಇಡೀ ಕರ್ನಾಟಕ ರಾಜ್ಯದವರು ಅವ್ರಿಗೆ ಒಂದು 136 ಸೀಟ್ ಕೊಟ್ಟಿದ್ದಾರೆ. ಅದನ್ನು ಮಾಡಬೇಕಾಗಿರೋ ಜವಾಬ್ದಾರಿ ಅವ್ರದ್ದು. ಅದು ಆಗಲಿಲ್ಲ ಅಂದರೆ ಗ್ಯಾರಂಟಿ ಮುಂದಿನ ಚುನಾವಣೆಯಲ್ಲಿ NDA ಸರ್ಕಾರ ಬರುತ್ತೆ. ನಾವು ಅಭಿವೃದ್ಧಿ ಏನು ಅಂತ ತೋರಿಸ್ತೀವಿ. ಇವತ್ತು ಭೇಟಿ ಅಲ್ಲ ಏನೂ ಇಲ್ಲ, ಬೇಸಿಗೆ ಕಾಲ ಬರ್ತಾ ಇದೆ. EOನ ಮತ್ತು JJM ಇಂಜಿನಿಯರ್ಸು ಮತ್ತು KV ಅವ್ರನ್ನ ಕರೆಸಿ, ತಹಶೀಲ್ದಾರು ಇದ್ದರು, 4 ಜನ ಆಫೀಸರ್ಸು, ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕು ಎರಡು ಏನು ಕುಡಿಯೋ ನೀರಿನ ವ್ಯವಸ್ಥೆಗಳು ಏನೇನು ಮಾಡ್ಕೊಂಡಿದ್ದೀರಾ, ಮತ್ತು ಕಾಂಟ್ರಾಕ್ಟರ್ಸ್ ಯಾರ್ಯಾರು ಕೆಲಸ ಮಾಡ್ತಾ ಇಲ್ವೋ. ಯಾಕಂದರೆ ಏನು ಇವಾಗ ಸ್ಟೇಟಲ್ಲಿ ಒಂದಷ್ಟು ಫಂಡ್ಸ್ ಬಂತು JJMಗೆ, ಮತ್ತು ಇವಾಗ ಸೆಂಟ್ರಲ್ ಫಂಡ್ಸ್ ಇನ್ನೊಂದು 10-15 ದಿನದಲ್ಲಿ ಬರುತ್ತೆ. ಸೊ ಪೇಮೆಂಟ್ಸ್ ಎಲ್ಲ ಕಾಂಟ್ರಾಕ್ಟ್ರಿಗೆ ಕರೆಕ್ಟಾಗಿ ಕೊಟ್ಟು, ಯಾಕಂದರೆ ಒಬ್ಬರು ಕೊಟ್ಟು ಒಬ್ಬರು ಕೊಡದೇ ಇರೋದು, ಆಮೇಲೆ ಆ ಊರಲ್ಲಿ ಕೆಲಸ ಆಗದೇ ಇರೋದು ಕಂಪ್ಲೇಂಟ್ಸ್ ಬರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ಯಾವ್ಯಾವ ಕೆಲಸಗಳಾಗಿದೆಯೋ ಅವ್ರಿಗೆಲ್ಲ ಪೇಮೆಂಟ್ಸ್ ಮಾಡಿ, ಮತ್ತು ಮುಂದಿನ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿಸಿ ಅಂತ ಹೇಳಿದ್ದೀನಿ. ಮತ್ತು ಏನು ಬೋರ್ವೆಲ್ಸ್ ಡ್ರೈ ಆಗಿದ್ದು ಅದನ್ನು ಏನು ಆ್ಯಕ್ಷನ್ಸ್ ತೊಗೊಂಡಿದ್ದೀರಾ ಅಂತ ಕೇಳಿದೆ. ಇಬ್ಬರು ಇವಾಗಲೂ ಪ್ಲ್ಯಾನ್ A ಪ್ಲ್ಯಾನ್ B ಅಂತ ಮಾಡ್ಕೊಂಡಿದ್ದೀವಿ. ಯಾವುದಾದ್ರೂ ಇದು ಡ್ರೈ ಆಗಿದ್ದ ತಕ್ಷಣ ಪ್ರೈವೇಟ್ ಅವ್ರನ್ನ ಬೋರ್ವೆಲ್ಸ್ನ ದತ್ತಕ್ಕೆ ತೊಗೊಂಡು ಮಾಡ್ತೀವಿ ಅಂತ. ಅದು ಏನಾದರೂ ಡ್ರೈ ಆದರೆ ಆಮೇಲೆ ಟ್ಯಾಂಕರ್ಸಲ್ಲಿ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟರು. ಅದಾದ ಮೇಲೆ ಏನೋ ಒಂದು HN ವ್ಯಾಲಿ ಮತ್ತು KC ವ್ಯಾಲಿ ರಿಪೋರ್ಟ್ಸ್ ಏನೇನು ಬರ್ತದೆ ದಯವಿಟ್ಟು ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದೆ. ಯಾಕಂದರೆ ಏನೋ ಒಂದು ನಾವು ನಮ್ಮ ಶಾಸಕರು, 2 ಜಿಲ್ಲೆಯ ಶಾಸಕರು ಮತ್ತು ಸಂಸದರು, ಚಿಕ್ಕಬಳ್ಳಾಪುರ ಸಂಸದರು, ನಾನು ಮತ್ತು ಏನು ಒಂದು ಕೃಷ್ಣಾ ನದಿ ತರಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿದ್ರು.
ಈ ರಿಪೋರ್ಟ್ಸ್ ಎಲ್ಲ ಬೇಕಾಗಿದೆ ಅಂತ ಹೇಳಿದ್ದೀನಿ. ಅದ್ರ ಜೊತೆ ಬೋರ್ವೆಲ್ಸ್ ಡ್ರೈ ಆಗಿರೋದು, ಸೋರ್ಸ್ ಆಫ್ ವಾಟರ್ ಏನು ಅಂದಾಗ ಬೋರ್ವೆಲ್ಸ್ ಅಂತ ಇರುತ್ತಲ್ಲ, ಆ ಮಾಹಿತಿನೂ ನಮ್ಮ CO ಸಾಹೇಬ್ರಿಗೆ ಹೇಳಿದ್ದೀನಿ ಕೊಡೋಕ್ಕೆ ರೈಟಿಂಗಲ್ಲಿ. ಸೊ ಸೋರ್ಸ್ ಆಫ್ ವಾಟರ್ ಇಸ್ ಬೋರ್ವೆಲ್ಸ್ ಅಂತ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. KDP ಮೀಟಿಂಗು, ದಿಶಾ ಮೀಟಿಂಗಲ್ಲಿ ಯಾವಾಗ ಕುಡಿಯೋ ನೀರು ಡಿಸ್ಕಷನ್ಸ್ ಬರುತ್ತೋ ಅದನ್ನು ಕ್ಲಿಪ್ಪಿಂಗ್ಸು ಕೂಡ ಕೇಳಿದ್ದೀನಿ. ಯಾಕೆಂದರೆ ಇದನ್ನೆಲ್ಲ ಸ್ವಲ್ಪ ಮಾಹಿತಿ ಮಿನಿಸ್ಟರ್ಗೆ, ಸೆಂಟ್ರಲ್ ಮಿನಿಸ್ಟರ್, ಜಲಶಕ್ತಿ ಮಿನಿಸ್ಟರ್ ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಒಂದು ಇದು ಮಾಡಿದ್ದೀವಿ. ಮತ್ತು ಏನು TCಗಳು ರೈತರು ಬೋರ್ವೆಲ್ಗಳಾಗಿದ್ದಾಗ TCಗಳ ಅಭಾವ ಇದೆ ಅಂತ ಹೇಳಿದಾಗ ನನ್ನ ಹತ್ರ ಬಂದು ಸುಮಾರು ಒಂದು ಚಿಂತಾಮಣಿಯಲ್ಲೇ ಒಂದು 15-20 ಜನ ಲೆಟರ್ಸ್ ತೊಗೊಂಡಿದ್ದಾರೆ. ಅದರ ಮಾಹಿತಿ ಏನು ಅಂತ ಪಡ್ಕೊಂಡಿದ್ದೀನಿ. ಈ ವಿಚಾರದಲ್ಲಿ ಇವತ್ತು ಒಂದು ಮೀಟಿಂಗ್ ಮಾಡಕ್ಕೆ ಬಂದಿದೆ. ಅದ್ರ ಜೊತೆ ಸಾರ್ವಜನಿಕರು ಏನೋ ಒಂದು ರೆವಿನ್ಯೂ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅದು ಒಂದಷ್ಟು ಅರ್ಜಿಗಳು ಕೊಟ್ಟು ಅವೆಲ್ಲ ತಹಶೀಲ್ದಾರ್ಗೆ ಮತ್ತು ಇಒಗೆ ಕೊಡ್ಬೇಕಂತೆ ಅದನ್ನು ಸಾಲ್ವ್ ಮಾಡಿ ಅಂತ ಹೇಳಕ್ಕೆ ಇದೊಂದು ಸಭೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ತಾವು ಸಂಸದರಾಗಿ 2.5 ವರ್ಷ ಕಳೀತಾ ಇದೆ. 2 ವರ್ಷ. 2 ವರ್ಷ ಇಲ್ಲಿ ಚಿಂತಾಮಣಿಯಲ್ಲಿ ಇದೇ ಮೊದಲನೇ ಸಭೆ ಅನ್ಕೊಂಡಾಗಿದೆ ಸರ್. KDP ಮೀಟಿಂಗು ಮತ್ತು ದಿಶಾ ಮೀಟಿಂಗ್ಸ್ ಏನು ಮಾಡ್ತೇವೆ ಎಲ್ಲ ಅಲ್ಲಿ ಅಧಿಕಾರಿಗಳು ಅಲ್ಲೇ ಸಿಕ್ಕಿ ಎಲ್ಲ ಮಾತಾಡ್ತಾ ಇದ್ದೀವಿ. ಬೇರೆ ಏನೋ ವಿಚಾರಗಳಿದ್ದಾಗ ಫೋನಲ್ಲೇ ಇಒನ ಮತ್ತು ತಹಶೀಲ್ದಾರ್ನ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಮತ್ತು ಇವನ್ನೆಲ್ಲ ಮಾತಾಡ್ತೀವಿ. ಈ KBದು ಜಾಸ್ತಿ ಸುಮಾರು ಒಂದು ತಿಂಗಳಿಂದ ಒಂದು 7-8 ಅರ್ಜಿಗಳು ಬಂದಕ್ಕೆ ಅದಕ್ಕೆ ಏನು ಅಂತ ಅದಕ್ಕೆ ಖುದ್ದಾಗಿ ನಾನು ಹೇಳ್ಕೊಂಡಿರೋದು. ಅದು ಬಿಟ್ಟರೆ ಫೋನುಗಳಲ್ಲಿ ಇಒನ ಮತ್ತು ತಹಶೀಲ್ದಾರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ್ಯಾವ ಇದರಲ್ಲಿ ಡಿಪಾರ್ಟ್ಮೆಂಟ್ಸ್ ಬೇಕೋ ಅದರಲ್ಲಿ ನಾವು ಮಾತಾಡಿ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ವೇಣು ಅವರು ವಾರಕ್ಕೆ 2 ಸತಿ ಅಲ್ಲಿ ಬಂದು ಕೋಲಾರದ ನಮ್ಮ ಕಚೇರಿಯಲ್ಲಿ ಯಾರ್ಯಾರ್ದು ಪ್ರಾಬ್ಲಮ್ಸ್ ಇದೆ ಚಿಂತಾಮಣಿಯವ್ರನ್ನೆಲ್ಲ ಕರ್ಕೊಬಂದು ಅಲ್ಲೇ ಸೊಲ್ಯೂಷನ್ ಒಂದು ಕಂಡುಹಿಡಿತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇವ್ರ ಹತ್ರ ರೆಕಾರ್ಡ್ಸ್ ಇಲ್ಲದೆ ಹೈಕೋರ್ಟ್ಗೆ ಒಂದು ಲೆಟರ್ ಬರೀತಾರೆ. ಏನು ಮಾಡೋದು, ಯಾವಾಗ ನೋಡಿ ಅದನ್ನು ಏನೋ ಡೂ ಒಂದು ಸೊಲ್ಯೂಷನ್. ಯಾಕಂದರೆ ಅವ್ರ ಹತ್ರ ಇದೆ ಸರ್, ನಾನು ಅದನ್ನು ಡಿಲೇ ಮಾಡ್ತೀನಿ. ನಮ್ಮದವ್ರು ಹೇಳಿಲ್ಲ ನಾನು ಸ್ಪೀಕಿಂಗ್ ಮಾಡ್ತೀನಿ. PDO ಬಂದು ಅಲ್ಲ 15 ಮೊದಲನೇ ಸರ್ವೆ ಮಾಡಿ ಹ್ಯಾಂಡ್ ಓವರ್ ಫಿಸಿಕಲ್ ಆಗಿ ಕೆಲವರು ಏನು ಮಾಡ್ತಾರೆ, ಇದು ಸ್ವಲ್ಪ ಆ ಕಡೆಗಿದೆ, ಅದು ಸರ್ವೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಇಲ್ಲ ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಸರಿ ಸರ್ವೆ ಜಸ್ಟ್ ಇಯರ್ ಮಾಡಿ ಕ್ಲೋಸ್ ಅಷ್ಟೇ. ತೋರಿಸ್ತೀವಿ ಸರ್, ಅದೇನು ಅವತ್ತು ತೋರಿಸಿದ್ದೀನಿ. ಮಾಡಿದ್ದಾರೆ. ಈಗ ಸುಮ್ಮನೆ ಅವ್ರು ತಕರಾರು ಅಷ್ಟೇ, ಈಗೆಲ್ಲ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂದ್ರೆ ನಾನು ಕ್ಯಾಬ್ ತಗೊಂಡಿಲ್ಲ, ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ, ಅದು 2 ವರ್ಷ ಹೋಗಿ ಇದು ಮಾಡ್ತಾರೆ. ಬಸ್ಸು ತಗೊಳ್ಳೋಕ್ಕೋಸ್ಕರ ಈ ಬಸ್ ಈಗ 2.5 ಲಕ್ಷದ ಬಸ್ ಮಾಡ್ತಾರೆ. ಸರ್ಕಾರಿಗೆ ತಗೊಳ್ಳಿ ಅಂದ್ರೆ ಹ್ಯಾಂಡ್ ಓವರ್ ತಗೊಂಡಿಲ್ಲ ಅಂತ ನಾನು ಯಾವ ಹೆಡ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಮಗೆ ಇದು ಮಾಡ್ತಾರೆ ಅವರು. PDO ಔಷಧಿ ಬರ್ಕೊಂಡಿದ್ದಾರೆ ಅಂತ ಹೇಳ್ತೀವಿ. ಇವರೆಲ್ಲ ಮಾತಾಡಿದ್ದಾರೆ. ನಾನು ಹೇಳಿದ್ದೆ ಈ ವರ್ಷ ಬಿಟ್ಬಿಡಿ, ಈ ವರ್ಷ ಅಥವಾ ಸರ್ಕಾರಕ್ಕೆ ರೆವಿನ್ಯೂ ಪಡಿಸ್ಕೊಳ್ಳಿ ಈ ವರ್ಷ. ಅವ್ರು